ಕರುನಾಡಿನಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಬ್ಯಾಟಲ್ ನಡೀತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ನಡೆಗೆ ಈಗ ಕೇಸರಿ ಪಡೆ ಕಿಡಿಕಾರ್ತಾ ಇದೆ. ಮುಸ್ಲಿಮರ ಓಲೈಕೆಗೆ ಬಿಲ್ ತಂದಿರುವುದಾಗಿ ಈಗ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸೋದಕ್ಕೆ ಇದೆಲ್ಲವೂ ಕೂಡ ಕುತಂತ್ರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದ್ವೇಷ ಭಾಷಣ ಮಸೂದೆಯನ್ನ ಈಗಾಗಲೇ ಮಂಡಿಸಲಾಗಿದೆ. ಇವತ್ತು ಪರಿಷತ್ನಲ್ಲೂ ಕೂಡ ಮಂಡಿಸ್ತಾರೆ. ಈ ದ್ವೇಷ ಭಾಷಣ ವಿರೋಧಿ ಮಸೂದೆ ಏನಿದೆಯಲ್ಲ, ಇದನ್ನ ವಾಪಸ್ ಪಡಿಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಚಕ್ರವರ್ತಿ ಸುಲಿಬೆಲೆ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಅಶ್ವಿನಿ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದು ಮಸೂದೆ ಸಾಕಷ್ಟು ವಿರೋಧಗಳಿದ್ರೂ ಕೂಡ ಆ ವಿರೋಧದ ನಡುವೆ ಕೂಡ ಮಂಡನೆ ಆಯಿತು. ಇವತ್ತು ಪರಿಷತ್ನಲ್ಲೂ ಕೂಡ ಆಲ್ಮೋಸ್ಟ್ 90% ಪಾಸ್ ಮಾಡುವಂತಹ ಎಲ್ಲಾ ರೀತಿಯ ನಿರ್ಧಾರ, ಅದರ ಜೊತೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಇದರ ಹಿನ್ನೆಲೆಯನ್ನ ಗಮನಿಸಿದ್ರೆ ಅಸಲಿ ಟಾರ್ಗೆಟ್ ಯಾರು ಇಲ್ಲಿ, ಅಸಲಿ ತರೋದಕ್ಕೆ ಯಾಕೆ ಹೊರಟಿದ್ದಾರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳು ಕೂಡ ನಡೀತಾ ಇದೆ. ಇಂಥದ್ದೊಂದು ವಿರೋಧಿ ಮಸೂದೆ ಬೇಕಿತ್ತ ಅನ್ನುವಂತ ಪ್ರಶ್ನೆ ಕೂಡ ಆಗ್ತಾ ಇರೋದು. ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಅದಾಗಲೇ ಈ ತರದ ವಿಚಾರಗಳಿಗೆ ಬೇಕಾದಷ್ಟು ಕಾನೂನುಗಳಿವೆ ಮತ್ತು ಸಮಷ್ಟಿಯಾಗಿ ಎಲ್ಲರನ್ನೂ ಗಮನದಲ್ಲಿಟ್ಕೊಂಡು, ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಬೌದ್ಧ ಇರಲಿ, ಸಿಖ್ ಇರಲಿ, ಯಾರೇ ಇರಲಿ, ಅವ್ರು ಯಾರನ್ನೇ ಹೇಟ್ ಸ್ಪೀಚ್ ಮಾಡಿದಾಗ ಯಾರಾದರೂ ಕೂಡ ವೈಲೆನ್ಸ್ಗೆ ಕಾರಣವಾಗುವಂತ ಸಂಗತಿಗಳನ್ನ, ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆ ತರುವಂತ ಸಂಗತಿಗಳನ್ನಿದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡಲಿಕ್ಕೆ, ಅವರನ್ನು ಜೈಲಿಗೆ ತಳ್ಳಿಕ್ಕೆ ಇರುವಂತಹ ಸೂಕ್ತವಾದ ಕಾನೂನುಗಳಿರುವಾಗ ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿ ಇನ್ನೊಂದು ಕಾನೂನನ್ನ, ಅದರ ವಿಶೇಷವಾಗಿ ಹೇಟ್ ಸ್ಪೀಚ್ ಅಂತ ಕರೆದೇ ತರ್ತಾ ಇರೋದನ್ನು ನೋಡಿದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಮುಸ್ಲಿಂ ಓಲೈಕೆಯಲ್ಲಿ ಮುಂದೆ ನಿಂತಿರುವಂತಹ ಸರ್ಕಾರ ಆಗಿತ್ತು. ಈಗ ಅದು ಅದರ ಮುಂದುವರಿದ ಭಾಗವಾಗಿ ಹೇಟ್ ಸ್ಪೀಚ್ ಅಂತ ತರುತ್ತೆ. ಹೇಟ್ ಸ್ಪೀಚ್ ಮಸೂದೆಯನ್ನ ನೋಡಿದ ಎಂತವರಿಗೂ ಅರ್ಥ ಆಗುತ್ತೆ ಇದು ಡೆಫಿನೆಟ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಿಕ್ಕೋಸ್ಕರವೇ ಇರುವಂತದ್ದು ಅಂತ. ಹೀಗಾಗಿ ಈ ಸರ್ಕಾರ ತನ್ನ ಮುಂದುವರಿದ ಪ್ರಯತ್ನವಾಗಿ ಈ ಬಿಲ್ ಅನ್ನು ತಂದಿದೆ ಅಂತ ನನಗನ್ಸುತ್ತೆ ಅಶ್ವಿನಿ. ಕರುನಾಡಿನಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಬ್ಯಾಟಲ್ ನಡೀತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ನಡೆಗೆ ಈಗ ಕೇಸರಿ ಪಡೆ ಕಿಡಿಕಾರ್ತಾ ಇದೆ. ಮುಸ್ಲಿಮರ ಓಲೈಕೆಗೆ ಬಿಲ್ ತಂದಿರುವುದಾಗಿ ಈಗ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸೋದಕ್ಕೆ ಇದೆಲ್ಲವೂ ಕೂಡ ಕುತಂತ್ರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದ್ವೇಷ ಭಾಷಣ ಮಸೂದೆಯನ್ನ ಈಗಾಗಲೇ ಮಂಡಿಸಲಾಗಿದೆ. ಇವತ್ತು ಪರಿಷತ್ನಲ್ಲೂ ಕೂಡ ಮಂಡಿಸ್ತಾರೆ. ಈ ದ್ವೇಷ ಭಾಷಣ ವಿರೋಧಿ ಮಸೂದೆ ಏನಿದೆಯಲ್ಲ, ಇದನ್ನ ವಾಪಸ್ ಪಡಿಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಚಕ್ರವರ್ತಿ ಸುಲಿಬೆಲೆ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಅಶ್ವಿನಿ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದು ಮಸೂದೆ ಸಾಕಷ್ಟು ವಿರೋಧಗಳಿದ್ರೂ ಕೂಡ ಆ ವಿರೋಧದ ನಡುವೆ ಕೂಡ ಮಂಡನೆ ಆಯಿತು. ಇವತ್ತು ಪರಿಷತ್ನಲ್ಲೂ ಕೂಡ ಆಲ್ಮೋಸ್ಟ್ 90% ಪಾಸ್ ಮಾಡುವಂತ ಎಲ್ಲಾ ರೀತಿಯ ನಿರ್ಧಾರ, ಅದರ ಜೊತೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಇದರ ಹಿನ್ನೆಲೆಯನ್ನ ಗಮನಿಸಿದ್ರೆ ಅಸಲಿ ಟಾರ್ಗೆಟ್ ಯಾರು ಇಲ್ಲಿ, ಅಸಲಿ ತರೋದಕ್ಕೆ ಯಾಕೆ ಹೊರಟಿದ್ದಾರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳು ಕೂಡ ನಡೀತಾ ಇದೆ. ಇಂಥದ್ದೊಂದು ವಿರೋಧಿ ಮಸೂದೆ ಬೇಕಿತ್ತ ಅನ್ನುವಂತ ಪ್ರಶ್ನೆ ಕೂಡ ಆಗ್ತಾ ಇರೋದು. ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಅದಾಗಲೇ ಈ ತರದ ವಿಚಾರಗಳಿಗೆ ಬೇಕಾದಷ್ಟು ಕಾನೂನುಗಳಿವೆ ಮತ್ತು
ಸಮಷ್ಟಿಯಾಗಿ ಎಲ್ಲರನ್ನೂ ಗಮನದಲ್ಲಿಟ್ಕೊಂಡು, ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಬೌದ್ಧ ಇರಲಿ, ಸಿಖ್ ಇರಲಿ, ಯಾರೇ ಇರಲಿ, ಅವ್ರು ಯಾರನ್ನೇ ಹೇಟ್ ಸ್ಪೀಚ್ ಮಾಡಿದಾಗ ಯಾರಾದರೂ ಕೂಡ ವೈಲೆನ್ಸ್ಗೆ ಕಾರಣವಾಗುವಂತ ಸಂಗತಿಗಳನ್ನ, ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆ ತರುವಂತ ಸಂಗತಿಗಳನ್ನಿದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡಲಿಕ್ಕೆ, ಅವರನ್ನು ಜೈಲಿಗೆ ತಳ್ಳಿಕ್ಕೆ ಇರುವಂತಹ ಸೂಕ್ತವಾದ ಕಾನೂನುಗಳಿರುವಾಗ ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿ ಇನ್ನೊಂದು ಕಾನೂನನ್ನ, ಅದರಲ್ಲೂ ವಿಶೇಷವಾಗಿ ಹೇಟ್ ಸ್ಪೀಚ್ ಅಂತ ಕರೆದೇ ತರ್ತಾ ಇರೋದನ್ನು ನೋಡಿದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಮುಸ್ಲಿಂ ಓಲೈಕೆಯಲ್ಲಿ ಮುಂದೆ ನಿಂತಿರುವಂತಹ ಸರ್ಕಾರ ಆಗಿತ್ತು. ಈಗ ಅದು ಅದರ ಮುಂದುವರಿದ ಭಾಗವಾಗಿ ಹೇಟ್ ಸ್ಪೀಚ್ ಅಂತ ತರುತ್ತೆ. ಹೇಟ್ ಸ್ಪೀಚ್ ಮಸೂದೆಯನ್ನ ನೋಡಿದ ಎಂತವರಿಗೂ ಅರ್ಥ ಆಗುತ್ತೆ ಇದು ಡೆಫಿನೆಟ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಿಕ್ಕೋಸ್ಕರವೇ ಇರುವಂತದ್ದು ಅಂತ. ಹೀಗಾಗಿ ಈ ಸರ್ಕಾರ ತನ್ನ ಮುಂದುವರಿದ ಪ್ರಯತ್ನವಾಗಿ ಈ ಬಿಲ್ ತಂದಿದೆ ಅಂತ ನನಗನ್ಸುತ್ತೆ ಅಶ್ವಿನಿ. ಕರುನಾಡಿನಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಬ್ಯಾಟಲ್ ನಡೀತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ನಡೆಗೆ ಈಗ ಕೇಸರಿ ಪಡೆ ಕಿಡಿಕಾರ್ತಾ ಇದೆ. ಮುಸ್ಲಿಮರ ಓಲೈಕೆಗೆ ಬಿಲ್ ತಂದಿರುವುದಾಗಿ ಈಗ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸೋದಕ್ಕೆ ಇದೆಲ್ಲವೂ ಕೂಡ ಕುತಂತ್ರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದ್ವೇಷ ಭಾಷಣ ಮಸೂದೆಯನ್ನ ಈಗಾಗಲೇ ಮಂಡಿಸಲಾಗಿದೆ. ಇವತ್ತು ಪರಿಷತ್ನಲ್ಲೂ ಕೂಡ ಮಂಡಿಸ್ತಾರೆ. ಈ ದ್ವೇಷ ಭಾಷಣ ವಿರೋಧಿ ಮಸೂದೆ ಏನಿದೆಯಲ್ಲ, ಇದನ್ನ ವಾಪಸ್ ಪಡಿಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಚಕ್ರವರ್ತಿ ಸುಲಿಬೆಲೆ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಅಶ್ವಿನಿ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದು ಮಸೂದೆ ಸಾಕಷ್ಟು ವಿರೋಧಗಳಿದ್ರೂ ಕೂಡ ಆ ವಿರೋಧದ ನಡುವೆ ಕೂಡ ಮಂಡನೆ ಆಯಿತು. ಇವತ್ತು ಪರಿಷತ್ನಲ್ಲೂ ಕೂಡ ಆಲ್ಮೋಸ್ಟ್ 90% ಪಾಸ್ ಮಾಡುವಂತಹ ಎಲ್ಲಾ ರೀತಿಯ ನಿರ್ಧಾರ, ಅದರ ಜೊತೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಇದರ ಹಿನ್ನೆಲೆಯನ್ನ ಗಮನಿಸಿದ್ರೆ ಅಸಲಿ ಟಾರ್ಗೆಟ್ ಯಾರು ಇಲ್ಲಿ, ಅಸಲಿ ತರೋದಕ್ಕೆ ಯಾಕೆ ಹೊರಟಿದ್ದಾರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳು ಕೂಡ ನಡೀತಾ ಇದೆ. ಇಂಥದ್ದೊಂದು ವಿರೋಧಿ ಮಸೂದೆ ಬೇಕಿತ್ತಾ ಅನ್ನುವಂತ ಪ್ರಶ್ನೆ ಕೂಡ ಆಗ್ತಾ ಇರೋದು. ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಅದಾಗಲೇ ಈ ತರದ ವಿಚಾರಗಳಿಗೆ ಬೇಕಾದಷ್ಟು ಕಾನೂನುಗಳಿವೆ ಮತ್ತು ಸಮಷ್ಟಿಯಾಗಿ ಎಲ್ಲರನ್ನೂ ಗಮನದಲ್ಲಿಟ್ಕೊಂಡು, ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಬೌದ್ಧ ಇರಲಿ, ಸಿಖ್ ಇರಲಿ, ಯಾರೇ ಇರಲಿ, ಅವ್ರು ಯಾರನ್ನೇ ಹೇಟ್ ಸ್ಪೀಚ್ ಮಾಡಿದಾಗ ಯಾರಾದರೂ ಕೂಡ ವೈಲೆನ್ಸ್ಗೆ ಕಾರಣವಾಗುವಂತ ಸಂಗತಿಗಳನ್ನ, ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆ ತರುವಂತ ಸಂಗತಿಗಳನ್ನಿದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡಲಿಕ್ಕೆ, ಅವರನ್ನು ಜೈಲಿಗೆ ತಳ್ಳಿಕ್ಕೆ ಇರುವಂತಹ ಸೂಕ್ತವಾದ ಕಾನೂನುಗಳಿರುವಾಗ ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿ ಇನ್ನೊಂದು ಕಾನೂನನ್ನ, ಅದರಲ್ಲೂ ವಿಶೇಷವಾಗಿ ಹೇಟ್ ಸ್ಪೀಚ್ ಅಂತ ಕರೆದೇ ತರ್ತಾ ಇರೋದನ್ನು ನೋಡಿದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಮುಸ್ಲಿಂ ಓಲೈಕೆಯಲ್ಲಿ ಮುಂದೆ ನಿಂತಿರುವಂತಹ ಸರ್ಕಾರ ಆಗಿತ್ತು. ಈಗ ಅದು ಅದರ ಮುಂದುವರಿದ ಭಾಗವಾಗಿ ಹೇಟ್ ಸ್ಪೀಚ್ ಅಂತ ತರುತ್ತೆ. ಹೇಟ್ ಸ್ಪೀಚ್ ಮಸೂದೆಯನ್ನ ನೋಡಿದ ಎಂತವರಿಗೂ ಅರ್ಥ ಆಗುತ್ತೆ ಇದು ಡೆಫಿನೆಟ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಿಕ್ಕೋಸ್ಕರವೇ ಇರುವಂತದ್ದು ಅಂತ. ಹೀಗಾಗಿ ಈ ಸರ್ಕಾರ ತನ್ನ